ಜನುಮದಲ್ಲಿ ಎನಿತು ಜೀವರಿಗೆ ನಾವು ಋಣಿಯೋ ಈ ಜೀವನವೆಂಬುದು ಬರೀ ಋಣದ ಗಣಿಯು. ಹುಟ್ಟುತ್ತಲೇನ ಭಾಷಣ ಮಾಡ್ಕೊತಾನೆ ಹುಟ್ಟೀನಿ ಅಂತ ಹೇಳ್ತಿದ್ರು ನಂಗೆ. ನಿಜವಾಗ್ಲೂ ಇವತ್ತು ಮಾತಾಡ್ಬೇಕಂದ್ರೆ ಮೈ ಕೈ ಕಾಲು ಎಲ್ಲ ನಡಗಾಕೊಂತಾವು, ಧ್ವನಿ ಗಂಟ್ಲ ಉಬ್ಬಿ ಬಂದೈತಿ. ಅದು ಯಾಕೋ ಅಂತ ನನಗೆ ನನ್ನ ಮಕ್ಕಳಿಗೆ ಗೊತ್ತೈತಿ. ಸರ್ಕಾರಿ ಪ್ರೌಢಶಾಲೆ ಹಳ್ಳಿಗುಡಿ 2005 ನವೆಂಬರ್ 29. ಗದಗ್ನ್ಯಾಗ ಹುಟ್ಟಿ ಗದಗ್ನ್ಯಾಗ ಬೆಳೆದು ರ್ಯಾಂಕ್ ಸ್ಟೂಡೆಂಟ್ ಆಗಿ ಅಗದಿ ಒಂದು ಉತ್ತಮವಾದಂಥ ವಿದ್ಯಾರ್ಥಿ ಜೀವನವನ್ನು ಕಳೆದು 2005 ನವೆಂಬರ್ 28ಕ್ಕೆ ಬೆಳಗಾವಿಗೆ ಹೋದೆ. ಹೈಸ್ಕೂಲ್ ಯಾವ ಪೋಸ್ಟ್ ತಗೋಬೇಕು ಅಂದಾಗ ಎಲಿಶಿರುಂಜಿತ್ತು ಮತ್ತು ಹಳ್ಳಿಗುಡಿ ಇತ್ತು. ಅವಾಗ ಯಾವರೂ ಗೊತ್ತಿಲ್ಲ ನನಗೆ. ಸಿಟಿ ಒಳಗೆ ಹುಟ್ಟು ಬೆಳೆದಕ್ಕೆ ಯಾವರು ಗೊತ್ತಿಲ್ಲ. ಎಲಿಶಿರುಂಜಿ ಅಂದ್ರೂ ಗೊತ್ತಿಲ್ಲ, ಹಳ್ಳಿಗುಡಿ ಅಂದ್ರೂ ಗೊತ್ತಿಲ್ಲ. ಅಲ್ಲಿ ನಾಗರಳ್ಳಿ ಸಾಹೇಬರು ಅಂತಿದ್ರು, ತಗೊಂಬ ನಮ್ಮ ಬೀಗ್ರದರಲ್ಲೇ ಹಳ್ಳಿಗುಡಿ ಒಳ್ಳೇದೈತೆ ಹೋಗು. ಕೆಲವ್ರು ಹೆದರ್ಸಿದ್ರು, ರೀ ಎಲ್ಲಿ ತಗೊಂಡಿರಿ, ಹಳ್ಳಿಗುಡಿ ಅಲ್ಲದು ಕೊಳ್ಳಿಗುಡಿ ಅಂತಾರ್ರಿ ಅದಕ್ಕೆ ಅಂಥೇಳಿ. ಹೊಟ್ಟಿ ರೂಮ್ ಅಂತ ನಂದು ತಗೊಂಡೆ. ನನ್ನ ಹಣೆ ಬರ್ದಾಗ ಏನಾಗತ್ತೆ ಅಂತ ಹೇಳಿ ತಗೊಂಡು ಕಾಪ್ಸೆ ಸರ್ ಅಂತ ಹೇಳಿ ಒಬ್ಬ ಮಹಾನ್ ತತ್ವಜ್ಞಾನಿ ಸಾಹಿತಿಗಳವರು, ಅವ್ರ ಮನೆಗೆ ಹೋದೆ. ಹಳ್ಳಿಗೆ ಹೋಗ್ಬೇಕಲ್ಲ ಅನ್ನೋದೊಂದು ನನಗೆ ಬೇಜಾರು. ಹಳ್ಳಿಗೆ ಹೋಗಿ ನೌಕರಿ ಮಾಡ್ಬೇಕಲ್ಲ ನಾನು ಅಂತ ಹೇಳಿ ಹೋಗಿ, ಸರ ಹಳ್ಳಿಗುಡಿ ಅಂತ್ರಿ, ನಾನು ತಗೊಂಡೀನಿ ಹೈಸ್ಕೂಲ್ ಟೀಚರ್ ಆಗಿ. ಏನು ಅದ್ಭುತ ಬೇ, ಎಂಥ ಊರು ತಗೊಂಡೀನಿ ನೀನಂದ್ರೆ. ಯಾಕ್ರಿ ಸರ್ ನಿಮ್ಗೆ ಗೊತ್ತೈತನ? ನನಗಲ್ಲ, ಇಡೀ ಜಗತ್ತಿಗೆ ಆ ಹೆಸರು ಹೇಳಿದ್ರೆ ಗೊತ್ತಾಗತ್ತೆ. ಏನು ಗೊತ್ತಾಗತ್ರಿ ಸರ್? ಹೆಸರು ನೋಡಿ ಎಷ್ಟು ಚಂದ ಐತಿ. ಅದು ಹಳ್ಳಿನೂ ಹೌದು, ನಿನ್ನ ಪಾಲಿಗೆ ಗುಡಿನೂ ಆಕೈತಿ ಅಂದ್ರು. ನಿಜವಾಗಿಯೂ ನನ್ನ ಪಾಲಿಗೆ ಗುಡಿ ಆಗಿದ್ದು ನನ್ನ ಹಳ್ಳಿಗುಡಿ. ಬಂದೆ, ಅಪ್ಪಾಜಿ ಕಾರ್ನಾಗ ಕರ್ಕೊಂಡು ಬಂದರು. ಬಂತು ನೋಡುವ ನಿನ್ನ ಹಳ್ಳಿಗುಡಿ ಅಂದರು. ಅವತ್ತಿನಿಂದ ನಾನು ಹಳ್ಳಿಗುಡಿಯವಳಾದೆ, ಹಳ್ಳಿಗುಡಿ ನಂದಾಯಿತು. ಮುಂದೆ 2005ಕ್ಕೆ ಬಂದೆ. ಮುಂದೆ ಹೋಗ್ಬಿಡ್ತಾ ಬ್ಯಾಚ್. ಮುಂದೆ ಬಂತು ನೋಡ್ರಿ ಈ ಬ್ಯಾಚ್ 2006-07ರಿಂದ. ನನಗನ್ಸುತ್ತೆ, ಯಾವಾಗಲೂ ಮನ್ಯಾಗ ಮಕ್ಕಳು ಹುಟ್ಟಿದ್ಕೂಳು ಹೇಳ್ತೀವಿ, ನನಗೆ ಮಗ ಹುಟ್ಟಿದ, ನನಗೆ ಮಗಳು ಹುಟ್ಟಿದ್ಲು ಅಂತ ಹೇಳ್ತೀವಿ. ಒಬ್ಬ ಮಗಳು ಹುಟ್ಟಿರಂಗಿಲ್ರಿ ಅವಾಗ. ಅದ್ರ ಜೊತೆಗೆ ಒಬ್ಬ ಅಪ್ಪ ಹುಟ್ಟಿರ್ತಾನೆ, ಒಬ್ಬ ಅವ್ವ ಹುಟ್ಟಿರ್ತಾಳೆ, ಒಬ್ಬ ಅಮ್ಮ ಹುಟ್ಟಿರ್ತಾಳ. ಅದನ್ನ ನಾವು ಯಾವಾಗಲೂ ನೆನಪು ಮಾಡ್ಕೊಳಂಗಿಲ್ಲ. ಹಂಗೆ ಕ್ಷಮಾ ವಸ್ತ್ರದ ಶಿಕ್ಷಕಿಯಾಗಿ ಹುಟ್ಟಿದ್ದು ನನಗೆ ಜನ್ಮ ಕೊಟ್ಟವ್ರು ಈ ಬ್ಯಾಚಿನ ಮಕ್ಕಳು. ನೀವು ನನ್ನ ಹೆತ್ತವರು, ನನ್ನ ಶಿಕ್ಷಕಿಯಾಗಿ ಹೆತ್ತಂಥ ಬ್ಯಾಚ್ ಅಂದ್ರೆ ನಿಮ್ಮದು. ನನಗೆ ಕಲಿಸಿದ್ದು ನೀವು. ವ್ಯಾಕರಣದ ಸಂಧಿಗಳಂದ್ರೆ ಏನಂತ ಗೊತ್ತಿರಲಿಲ್ಲ ನನಗೆ. ಇಲ್ಲಿ ಬಂದು ನಿಮಗೆ ಹೇಳಬೇಕಲ್ಲ ಅಂತ ಹೇಳೋ ಸಂಧಿಗಳನ್ನು ಕಲಿತೆ, ಅಲಂಕಾರಗಳನ್ನು ಕಲಿತೆ. ಇಲ್ಲಿ ಬಂದ ಮೇಲೆ ನನ್ನ ವೈಯಕ್ತಿಕ ಬದುಕಿನಿಂದ ನನ್ನ ಮದುವೆ ಆಯಿತು, ಬಂಗಾರದಂಥ ಮಗ ಹುಟ್ಟಿದ. ಮುಂದೆ ಹೆಂಗೈತಿ ಅಂದ್ರೆ 17 ವರ್ಷಗಳವರೆಗೆ ಇಲ್ಲೇ ಸೇವೆಯನ್ನು ಸಲ್ಲಿಸಿದೆ ನಾನು. ಪ್ರತಿ ವರ್ಷ ಟ್ರಾನ್ಸ್ಫರ್ ಆಗ್ತಿದೆ. ಟೀಚರ್ ನೀವೆಲ್ಲ ಹೋಗ್ತೀರಿ, ನಿಮ್ಮ ಮೂರ್ತಿ ಮಾಡೋ ಮಟ್ಟ ನೀವು ಹೋಗಂಗಿಲ್ಲ ಹೇಳ್ರಿ ಅಂತಿದ್ರೆಲ್ಲ ಹುಡುಗರು. 17 ವರ್ಷ ನನ್ನ ಬದುಕಿನ 17 ವರ್ಷದವರೆಗೆ ಇಲ್ಲೇ ಕೆಲಸವನ್ನು ಮಾಡಿ, ಕೊನೆಗೆ ರಾಜ್ಯ ಮಟ್ಟದಲ್ಲಿ ಒಂದು ಚಂದನ ವಾಹಿನಿಯಲ್ಲಿ ಕೊರೋನಾ ಟೈಮ್ನಲ್ಲಿ ಪಾಠಗಳು ಪ್ರಸಾರ ಆದವು. ಆವಾಗ ನನಗೆ ಒಂದೇ ಒಂದು ಆಸೆ ಇತ್ತು, ನಾನು ನನ್ನ ಆ ಒಂದು ದೂರದರ್ಶನದಲ್ಲಿ ನನ್ನ ಹಳ್ಳಿಗುಡಿ ಹೆಸರು ಬರಬೇಕು. ನನ್ನದು ಬರುತ್ತೋ ಇಲ್ಲೋ, ಹಳ್ಳಿಗುಡಿ ಶಿಕ್ಷಕಿ ಅಂತ ಹೇಳಿ ಹೆಸರು ಬರಬೇಕು ಅಂದಾಗ, ನಿಜವಾಗ್ಲೂ ಅಲ್ಲಿ ಟಿವಿಯಲ್ಲಿ ಆ ಪಾಠ ಪ್ರಸಾರ ಆದಾಗ ಫಸ್ಟ್ ಅವರು ಅನೌನ್ಸ್ ಮಾಡಿದ್ದು ನನ್ನ ಹೆಸರಲ್ಲ, ಹಳ್ಳಿಗುಡಿ ಅಂತ ಚಿಕ್ಕ ಹಳ್ಳಿಯ ಶಿಕ್ಷಕಿ ಇವತ್ತು ಚಂದನದಲ್ಲಿ ಪಾಠ ಮಾಡ್ಯಾರ ಅಂತ ಹೇಳಿದ್ರಲ್ಲ, ಅವತ್ತೇ ನನಗೆ ಸಾರ್ಥಕ ಆಯ್ತಪ್ಪ ನನ್ನ ವೃತ್ತಿ ಅಂತ ಅನ್ಕೊಂಡೆ ನಾನು. ಇನ್ನು ಇಲ್ಲಿ ಪ್ರಸ್ತುತ ಮತ್ತು ಆಮೇಲೆ ನೆನಪು ಹರ್ಬಿಡ್ತೀನಿ, ಚೀಟಿನೂ ಬಂದ್ಬಿಡುತ್ತೆ. ಪ್ರಸ್ತುತ ಮುಖ್ಯೋಪಾಧ್ಯಾಯರು ಮತ್ತು ಪ್ರಸ್ತುತ ಗುರು ಬಳಗ ಕೂಡ ಅಷ್ಟೇ ಒಂದು ಉತ್ತಮ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸಿದ್ವಿ. ನಮ್ಮ ಬಿಸಿ ಊಟದ ಅಕ್ಕಾರು ನಮಗೆ ಯಾವಾಗಲೂ ಅನ್ನ ನೆತ್ತಿಯನ್ನು ಅವರು ನಮ್ಗೆ ತಂಪಾಗಿ ಇಟ್ಟಿದ್ರು. ಇನ್ನು ನಮ್ಮ ಸ್ಟಾಫ್ ಬಗ್ಗೆ ಹೇಳಬೇಕಂದ್ರೆ, ಈ ಶಾಲೆ ನನಗೊಂದು ಇತಿಹಾಸ ಐತಿ.